ಭಾದ್ರಪದ ಹುಣ್ಣಿಮೆಯ ಶುಭ ಮುಹೂರ್ತ, ಪೂಜೆ ವಿಧಿ-ವಿಧಾನ, ಮಹತ್ವ ಹಾಗೂ ಮಂತ್ರ ಸಂಪೂರ್ಣ ಮಾಹಿತಿ ತಿಳಿಯಿರಿ. ಭಾದ್ರಪದ ಮಾಸದ ಹುಣ್ಣಿಮೆಯನ್ನು ಭಾದ್ರಪದ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಭಾದ್ರಪದ ಪೂರ್ಣಿಮಾ 2024 ಪೂಜೆಗೆ ಶುಭ ಮುಹೂರ್ತ ಯಾವುದು? ಭಾದ್ರಪದ ಪೂರ್ಣಿಮಾ ಪೂಜೆ ವಿಧಾನ, ಮಹತ್ವ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯು ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ. ಈ ದಿನವು ಹಿಂದೂಗಳಿಗೆ ಅತ್ಯಂತ ಮಹತ್ವಪೂರ್ಣ ದಿನಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಭಗವಾನ್ ವಿಷ್ಣು ಮತ್ತು ಚಂದ್ರ ದೇವನಿಗೆ ಸಮರ್ಪಿಸಲಾಗಿದೆ. ಮಂಗಳಕರವೆಂದು ಭಕ್ತರು ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅವರು ವಿಷ್ಣು ಮತ್ತು ಚಂದ್ರ ದೇವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹುಣ್ಣಿಮೆಯು ಪ್ರತಿ ತಿಂಗಳು ಬರುತ್ತದೆ ಮತ್ತು ಇದನ್ನು ಹುಣ್ಣಿಮೆಯ ರಾತ್ರಿ ಎಂದು ಕರೆಯಲಾಗುತ್ತದೆ. ಈ ತಿಂಗಳು ಪೂರ್ಣಿಮಾ ಭಾದ್ರಪದ ಮಾಸದಲ್ಲಿ ಬೀಳಲಿದೆ. ಆದ್ದರಿಂದ ಇದನ್ನು ಭಾದ್ರಪದ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಭಾದ್ರಪದ ಪೂರ್ಣಿಮಾವನ್ನು ಸೆಪ್ಟೆಂಬರ್ 17ರಂದು ಆಚರಿಸಲಾಗುತ್ತದೆ. ಭಾದ್ರಪದ ಹುಣ್ಣಿಮೆ ದಿನಾಂಕ ಮತ್ತು ಸಮಯ. ಹುಣ್ಣಿಮೆ ತಿಥಿ ಆರಂಭ 2024 ಸೆಪ್ಟೆಂಬರ್ 17ರಂದು ಬೆಳಗ್ಗೆ 11:44. ಹುಣ್ಣಿಮೆಯ ತಿಥಿ ಮುಕ್ತಾಯ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 8:04. ಚಂದ್ರೋದಯ ಸಮಯ ಸೆಪ್ಟೆಂಬರ್ 17ರಂದು ಸಂಜೆ 5:22. ಭಾದ್ರಪದ ಹುಣ್ಣಿಮೆಯ ಮಹತ್ವ. ಭಾದ್ರಪದ ಹುಣ್ಣಿಮೆಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವನ್ನು ವಿಷ್ಣು ಮತ್ತು ಚಂದ್ರ ದೇವರನ್ನು ಪೂಜಿಸುವ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಭಾದ್ರಪದ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಭಾದ್ರಪದ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ಪೂರ್ಣಿಮಾವನ್ನು ಹುಣ್ಣಿಮೆಯ ದಿನ ಎಂದು ಕರೆಯುತ್ತಾರೆ. ಈ ದಿನವು ನಿಮಗೆ ಬೇಕಾದ್ದನ್ನು ಮತ್ತು ಅಪೇಕ್ಷಿತ ಫಲವನ್ನು ಪಡೆದುಕೊಳ್ಳಲು ಇದು ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ. ಭಾದ್ರಪದ ಪೂರ್ಣಿಮಾ ಆಚರಣೆಗಳು. ಬೆಳಿಗ್ಗೆ ಎದ್ದು ಗಂಗಾಜಲ ಸೇರಿಸಿ ಸ್ನಾನ ಮಾಡಿ ಸತ್ಯನಾರಾಯಣ ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳಿ. ಈ ಮಂಗಳಕರ ದಿನದಂದು ಜನರು ಸತ್ಯನಾರಾಯಣ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಆಶೀರ್ವಾದ ಪಡೆಯಬೇಕು. ಒಮ್ಮೆ ನೀವು ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಂಡು ನಿಮ್ಮ ಮನೆ ಮತ್ತು ದೇವರ ಕೋಣೆಯನ್ನು ನೀವು ಸ್ವಚ್ಛಗೊಳಿಸಬೇಕು. ಶ್ರೀಯಂತ್ರದ ಜೊತೆಗೆ ಭಗವಾನ್ ಸತ್ಯನಾರಾಯಣನ ವಿಗ್ರಹವನ್ನು ಇರಿಸಿ ಮತ್ತು ವಿಗ್ರಹವನ್ನು ಹಳದಿ ಬಣ್ಣದ ಹೂವಿನ ಮೇಲೆ ಮತ್ತು ಸಿಹಿ ತಿಂಡಿಗಳಿಂದ ಅಲಂಕರಿಸಿ ಮತ್ತು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಲು ಮರೆಯಬೇಡಿ. ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಮತ್ತು ದೇವರನ್ನು ಆಹ್ವಾನಿಸಲು ವಿವಿಧ ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಮತ್ತು ಕಳಶವನ್ನು ವಿಗ್ರಹದ ಮುಂದೆ ಇರಿಸಿ. ಸೂರ್ಯಾಸ್ತದ ಮೊದಲು ಯಾವುದೇ ಸಮಯದಲ್ಲಿ ಸತ್ಯನಾರಾಯಣ ವೃತ್ತ ಕಥೆಯನ್ನು ಪಠಿಸಿ. ಕಥೆಯನ್ನು ಓದಿದ ನಂತರ ನೀವು ಪಂಚಾಮೃತ ಪ್ರಸಾದವನ್ನು ನೀಡಬೇಕು. ನೀವು ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಈ ಕಲಶದಲ್ಲಿ ನೀರನ್ನು ಭಗವಾನ್ ಚಂದ್ರನಿಗೆ ಅರ್ಪಿಸಿ ಮತ್ತು ಚಂದ್ರ ಮಂತ್ರಗಳನ್ನು ಪಠಿಸಿ ಪ್ರಸಾದವನ್ನು ಅರ್ಪಿಸಿ. ಎಲ್ಲಾ ವಿಧಿ-ವಿಧಾನಗಳನ್ನು ಪೂರ್ಣಗೊಳಿಸಿದ ನಂತರ ನೀವು ಎಲ್ಲಾ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರವನ್ನು ಪಠಿಸಬೇಕು. ಭಾದ್ರಪದ ಪೂರ್ಣಿಮಾ ಪೂಜೆ ವಿಧಾನ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಶುಭ್ರರಾಗಿ. ಈಗ ಉಪವಾಸ ಮಾಡಲು ಪ್ರತಿಜ್ಞೆ ತೆಗೆದುಕೊಳ್ಳಿ. ಈ ದಿನ ಭಕ್ತರು ವಿಷ್ಣುವಿನ ರೂಪವಾದ ಸತ್ಯನಾರಾಯಣನನ್ನು ಪೂಜಿಸಬೇಕು. ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಂಡ ನಂತರ ಪೂಜಾ ಸ್ಥಳ ಅಥವಾ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ. ಸತ್ಯನಾರಾಯಣ ಮಂತ್ರ ಶ್ರೀ ಯಂತ್ರ ಪ್ರತಿಮೆ ಅಥವಾ ವಿಗ್ರಹವನ್ನು ಸ್ಥಾಪಿಸಿ.
ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಶುದ್ಧ ದೇಸಿ ತುಪ್ಪದ ದೀಪಗಳನ್ನು ಹಚ್ಚಿ ಮತ್ತು ಕಳಶವನ್ನು ವಿಷ್ಣುವಿನ ವಿಗ್ರಹದ ಮುಂದೆ ಇರಿಸಿ ಮತ್ತು ಶ್ರೀಹರಿಯ ಮಂತ್ರವನ್ನು ಪಠಿಸಿ ಸತ್ಯನಾರಾಯಣ ಕಥೆಯನ್ನು ಓದಿ ಅಥವಾ ಆಲಿಸಿ ಕಥೆಯನ್ನು ಕೇಳಿದ ನಂತರ ಆರತಿ ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.